ಫುಲ್ ಮೋಡ ಮುಚ್ಕೊಂಡಿದೆಯಲ್ಲ, ಅದೇ ಸ್ಕಂದಗಿರಿ ಹಿಲ್ಸು. ನಿಂತೀವಿ, ಬಂಡೆ ಅಳ್ಳಾಡ್ತಿದೆ ಡುಗ್ 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 ಅಂತ. ಮೊದಲು ಈ ಲೊಕೇಶನಲ್ಲಿ ಇನ್ ಕೇಸ್ ಯಾವುದಾದ್ರು ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡ್ರೆ ಮುಗೀತು ಕತೆ ಅಂತ. ಓಕೆ ಗಾಯ್ಸ್, ಫೈನಲಿ ಟಾಪ್ ರೀಚ್ ಆಗಾಯಿತು. ಫುಲ್ ಟಾಪಲ್ಲಿದ್ದೀವಿ. ಮಂಜು ಹಿಮ ಎಲ್ಲ ಹಂಗೆ ತುಂಬ್ಕೊಂಡಿದೆ ಬೆಟ್ಟದ ಮೇಲೆ. ನಮಸ್ಕಾರ ಗುರು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಸೀರೀಸ್. ದಿನ ವೀಡಿಯೋಸ್ ಮಾಡೋದಕ್ಕಾಗಿರಲಿಲ್ಲ, ತುಂಬ ಬ್ಯುಸಿಯಾಗಿ ಹೋಗಿದ್ದೆ, ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇದ್ದಿದ್ದರಿಂದ. ಸೊ ಈಗ ಫೈನಲಿ ಕಂಪ್ಲೀಟ್ಲಿ ಎಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಸೀರೀಸ್ನ. ಸೊ ಈ ಸತಿಯಿಂದ ಪಾಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಸೊ ಡೈಲಿ ವೀಡಿಯೋಸ್ ನೋಡ್ಬೋದು. ಸೊ ಇವಾಗ ನಾನು ಬಂದುಬಿಟ್ಟು ಅಲ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ಬಂದೆ. 70 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದೆ ಸ್ಕಂದಗಿರಿ ಹಿಲ್ಸ್ನ ನೋಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ಮಾರ್ನಿಂಗ್ ಸನ್ರೈಸ್ ಪಾಯಿಂಟ್ಗೆ ಹೋಗೋಣ ಅಂತ. ಬಟ್ ನೋಡಿದ್ರೆ ಅದನ್ನ ಪ್ರೆಸೆಂಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಆ ರೀಸನ್ಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಸುಮ್ಮನೆ ಏನಕ್ಕೆ ರಿಟರ್ನ್ ಹೋಗೋದು ಅಂತ ಅಂದ್ಬಿಟ್ಟು ಹಂಗೆ ಮ್ಯಾಪಲ್ಲಿ ಚೆಕ್ ಮಾಡಿಬಿಟ್ಟು, ಅದು ಸ್ಕಂದಗಿರಿ ಆದರೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಚಂದ್ರಗಿರಿ ನೋಡಿ ಈ ಥರ ಇದೆ. ಸ್ಕಂದಗಿರಿ ಹಿಲ್ಸ್ ಬಂದುಬಿಟ್ಟು ನೋಡಿ ಅಲ್ಲಿದೆ, ಅದು ಸ್ಕಂದಗಿರಿ ಹಿಲ್ಸು ಆ ಕಡೆ ಇರೋದು. ಸೊ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಬಂದುಬಿಟ್ವಿ ಚಂದ್ರಗಿರಿ ಹಿಲ್ಸು. ಇದು ಸ್ವಲ್ಪ ಚಿಕ್ಕದಾಗಿದೆ, ಬಟ್ ಆಲ್ರೆಡಿ ಸನ್ರೈಸ್ ಎಲ್ಲ ಆಗೋಗಿದೆ. ಸೊ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ ಸಮ್ ಟೈಮಿಂಗ. ಬಟ್ ಪರವಾಗಿಲ್ಲ, ಸುಮ್ಮನೆ ಮನೆಗೆ ಹೋಗೋದ್ರ ಬದಲು ಚಂದ್ರಗಿರಿ ಹಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ದೇವಸ್ಥಾನ ಅಂದಮೇಲೆ ಈ ಸ್ಟೆಪ್ಸಿಂದ ಹಿಂಗೆ ಎಂಟ್ರಿ ಕೊಡಬೇಕಂತೆ ಬೆಟ್ಟದ ಮೇಲೆ ಹೋಗೋದಕ್ಕೆ. ಮೇ ಬಿ ಇದು ಅದಕ್ಕಿಂತ ಇನ್ನೂ ತುಂಬ ಕಷ್ಟ ಆಗ್ಬೋದು ಹೈಕ್ ಮಾಡೋದಕ್ಕೆ, ಬಿಕಾಸ್ ಅಲ್ಲಾದರೆ ನಿಮ್ಗೆ ಆಲ್ರೆಡಿ ರೂಟ್ಸ್ ಎಲ್ಲ ಡಿಫೈನ್ಡ್ ಇರುತ್ತೆ, ಅಲ್ಲೇ ರೂಟ್ಸ್ ಎಲ್ಲ ಮೆನ್ಷನ್ ಆಗಿರುತ್ತೆ ಹಿಂಗೆ ಹೋಗ್ಬೇಕಂತ ಇಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಹತ್ಕೊಂಡು ಹೋದ್ಮೇಲೆ ಮಿಕ್ಕಿದೆಲ್ಲ ನಾವೇ ಹತ್ತಬೇಕು, ಅದರಿಂದ ಕಷ್ಟ ಆಗ್ಬೋದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಜೈ ಆಂಜನೇಯ ಅಂತ. ಅಲ್ಲೆಲ್ಲ ಫುಲ್ಲು ಕೋತಿಗಳು ಕೂತ್ಕೊಬಿಟ್ಟಿದೆ, ನಾಯಿ ಕೋತಿ ಎಲ್ಲ ಇದೆ. ಸೊ ಹೋಗೋಣ. ಯಾವ ಕಡೆ ರೂಟ್ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಾನು ಹಿಂಗೆ ಹತ್ಕೊ ಹೋಗ್ಬಿಡೋದು ಅಷ್ಟೇ. ಅಲ್ಲಿ ಮಾರ್ನಿಂಗೇ ಬಂದೆ ಗುರು, ಸನ್ರೈಸ್ ನೋಡೋಣ ಅಂತ ಅಂದ್ಬಿಟ್ಟು. ಹೋಯ್ತಲ್ಲ ಸನ್ರೈಸು, ಅದೊಂದು ಬೇಜಾರಿದೆ. ಅಷ್ಟು ಬೆಳಗ್ಗೆ ಬಿಟ್ಬಿಟ್ಟು ಸನ್ರೈಸ್ ಪಾಯಿಂಟ್ಗೆ ಬಂದು ಸನ್ರೈಸ್ ನೋಡೋಕ್ಕಾಗ್ದಿದ್ದಂಗೆ ಆಗೋಯ್ತು. ಆಲ್ರೆಡಿ ಸನ್ರೈಸೇ ಆಗೋಗಿದೆ. ಆಗಿದೆ ಆ್ಯಕ್ಚುಲಿ ನೋಡಿ, ಇದು ಒಂಚೂರು ಹೈಟ್ ಇದೆ. ಮೇ ಬಿ ಮೇಲೆ ಹೋದ್ರೆ ಒಳ್ಳೆ ವ್ಯೂ ಕಾಣಿಸ್ಬೋದು. ಹತ್ಕೊಂಡು ಹೋಗೋಣ ಫಸ್ಟು, ಟಾಪ್ ರೀಚ್ ಆಗೋಣ, ಆವಾಗ ಗೊತ್ತಾಗುತ್ತೆ. ಟಾಪ್ ರೀಚ್ ಆಗೋ ತನಕ ವ್ಯೂ ಗೊತ್ತಾಗಲ್ಲ. ಹೆಂಗೆ ಹತ್ತದಪ್ಪ, ಈ ಥರ ಇದೆ, ಈ ಕಡೆ ಜಾಗ ಇದೆ, ಹೀಗೆ ಹೋಗೋಣ. ಗುರು ಇದು ತುಂಬ ಕಷ್ಟ ಇದೆ ಅನಿಸ್ತಿದೆ ಹೈಕು. ಇದು ನಾರ್ಮಲ್ ಲೈಕ್ ಅಂತೂ ಅಲ್ಲ, ತುಂಬ ಕಷ್ಟ ಇದೆ. ಒಂದೊಂದು ಬಂಡೆ ಮೇಲೂ ಕಾಲಿಟ್ಬಿಟ್ಟು ಹತ್ಕೊ ಹೋಗ್ಬೇಕು, ಸ್ಲಿಪ್ ಆಗದಂಗೆ ಹುಷಾರಾಗಿ ಹೋಗ್ಬೇಕು. ಹೋಗೋಣ, ಅಲ್ಲಿದೆ ಟಾಪು, ಆ ಟಾಪ್ ರೀಚ್ ಆಗೋಕ್ಕಾಗತ್ತೆ ಚೆಕ್ ಮಾಡೋಣ. ಹುಷಾರಾಗಿ ಹೋಗ್ಬೇಕು, ಫುಲ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ. ನೋಡಿ ಇಲ್ಲಿಂದ ಒಂದು ಲೆವೆಲ್ಗೆ ವ್ಯೂ ಹೆಂಗೆ ಕಾಣ್ತಿದೆ, ಚೆನ್ನಾಗಿದೆ ಅಲ್ಲ. ಇನ್ನೂ ಟಾಪೇ ರೀಚ್ ಆಗಿಲ್ಲ, ಆಲ್ರೆಡಿ ವ್ಯೂ ಇಷ್ಟು ಚೆನ್ನಾಗಿದೆ. ಹೋಗೋಣ. ಸಖತ್ ಕಷ್ಟ ಇದೆ ಗುರು ಹತ್ತೋದು ಲೊಕೇಶನು. ನನಗೆ ಬೇರೆ ನೆನೆ ಲೆಗ್ಸ್ ವರ್ಕೌಟ್ ಮಾಡಿಬಿಟ್ಟು ಲೆಗಲ್ಲಿ ಕ್ರ್ಯಾಂಪ್ ಆಗಿಬಿಟ್ಟಿದೆ, ಬಟ್ ಹತ್ತಲೇಬೇಕು. ನೋಡಿ ಹಿಂಗೊಂದು ಲೊಕೇಶನ್ ಇದೆ ಹತ್ತಕ್ಕೆ. ಈ ಕಡೆಯಿಂದ ಹತ್ಬೋದು, ಇಲ್ಲಾಂದರೆ ಹಿಂಗೆ ಹೋಗಿ ಹತ್ಬೋದು. ಯಾವ ಕಡೆ ಹೋಗೋಣ, ಈ ಕಡೆ ಈಸಿ ಆಗ್ಬೋದು, ಹಿಂಗೆ ಟ್ರೈ ಮಾಡೋಣ. ನೋಡಿ ಅಲ್ಲೆಲ್ಲ ಫುಲ್ ಕೋತಿ, ದೇವಸ್ಥಾನ ಡೋಯ್ ಬಡಿತೈತೆ, ಮುಳ್ಳು ಬೇರೆ ಐತೆ, ಹುಷಾರಾಗತ್ತಬೇಕು ಮುಳ್ಳುಗಳೆಲ್ಲ ನೋಡ್ಕೊಂಡು. ಆ ಕಡೆಗೆ ಇದು ಹೈಕಿಂಗ್ ಸ್ಪಾಟ್ ಆಗಿದ್ವು, ಇಲ್ಲೆಲ್ಲ ಯಾರೂ ಇಲ್ಲ. ಸ್ವಲ್ಪ ನೋಡ್ಕೊ ಹೋಗ್ಬೇಕು ಇಲ್ಲೆಲ್ಲ.
ಹಾವುಗಳಿರೋ ಚಾನ್ಸಸ್ ಇದೆ. ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ. ಇನ್ನೂ ಒಂಚೂರು ಟಾಪ್ ಲೆವೆಲ್ ಬರ್ತಾ ಇದ್ದಂಗೆ ಹಂಗೆ ಟಾಪ್ ಹಚ್ತಾ ವ್ಯೂಗಳು ಇನ್ನೂ ಸಾಕಾದಾಗ ಇಲ್ಲಿಂದ ಟಾಪ್ ಹತ್ಬಿಟ್ರೆ ಸ್ಕಂದಗಿರಿ ಹಿಲ್ಸು ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ಅಲ್ಲಿ ಫುಲ್ ಮೋಡ ಮುಚ್ಕೊಂಡಿದೆಯಲ್ಲ, ಅದೇ ಸ್ಕಂದಗಿರಿ ಹಿಲ್ಸು. ಇನ್ ಕೇಸ್ ಅಲ್ಲಿ ಹೋಗಿದ್ದಿದ್ರೆ ಅಲ್ಲಿ ಇನ್ನೂ ವ್ಯೂ ಸಕ್ಕದಾಗಿರ್ತಿತ್ತು. ಫುಲ್ ಆಲ್ರೆಡಿ ಇನ್ನೂ ಮೋಡ ಇದೆ ನೋಡಿ. ಅಲ್ಲಿ ಟಾಪ್ಗೆ ಹೋಗಿದ್ರೆ ಇನ್ನೂ ಸನ್ರೈಸ್ ಪೀಕು ಎಲ್ಲ ಇನ್ನೂ ಸಣ್ತಿತ್ತು. ಹತ್ತದೇನೋ ಹತ್ಬಿಡ್ತೀವಿ, ಯಾವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅದೆಲ್ಲೋ ಏನೋ ಕೈಯಲ್ಲಿ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಹಚ್ತೀವಿ ಅಂದರೆ ಸಖತ್ ರಿಸ್ಕೇನೆ. ಯಾಕೆಂದರೆ ಒಂದೇ ಕೈ ಆಪೋಸಿಟ್ ಆಗುತ್ತೆ, ಇನ್ನೊಂದು ಕೈ ಫುಲ್ ಹಿಂಗೆ ಹಿಡ್ಕೊಂಡೆ ಹಚ್ತಾ ಇರಬೇಕು. ಒಂದು ಇಷ್ಟೇ ಇರೋದು ಅನಿಸುತ್ತೆ ಟಾಪು. ಈ ಟಾಪ್ ರೀಚ್ ಆದಾಗ ಏನಿದೆ ನೋಡೋಣ ಬನ್ನಿ. ಟಾಪ್ ರೀಚ್ ಆಗೋದಕ್ಕೆ 2 ಜಾಗ ಇದೆ ನೋಡಿ. ಒಂದು ಹಿಂಗೆ ಹೋಗಬೇಕು, ಬಟ್ ಈ ಕಡೆ ಹೋಗೋಕ್ಕಾಗಲ್ಲ, ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಫುಲ್ ಸ್ಲೋಪ್ ಇದೆ. ಈ ಕಡೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹೋಗ್ಬೋದು ಈ ಕಡೆ. ಫಸ್ಟ್ ಇಲ್ಲಿ ಮೇಲೆ ಹತ್ತೋಣ. ಅವೆಲ್ಲ ಶೂಸ್ ಏನಾದರೂ ಸ್ಟ್ರಾಂಗ್ ಇಲ್ಲ ಅಂತ ಅಂದರೆ ಆರಾಮಾಗಿ ಸ್ಕಿಡ್ ಆಗಿಬಿಟ್ಟು ಕೆಳಗಡೆಗೆ. ಏರೋಪ್ಲೇನ್ ಹೋಗ್ತಿದೆ ನೋಡಿ. ಬನ್ನಿ ಇಲ್ಲಿಂದ ಟಾಪ್ ವ್ಯೂ ತೋರಿಸ್ತೀನಿ ಹಿಂಗೆ ಕಾಣ್ತಿದೆ ಅಂತ. ಇಲ್ಲಿ ನಿಂತಿದ್ದೀವಿ, ಇಷ್ಟು ಟಾಪಲ್ಲಿದ್ದೀವಿ. ಅದು ಸ್ಕಂದಗಿರಿ. ನೋಡಿ ಇವಾಗ ವ್ಯೂ ಚೆನ್ನಾಗಿ ಕಾಣ್ತಿದೆ ಸ್ಕಂದಗಿರಿ ಹಿಲ್ಸ್. ಅದು ಇನ್ನೂ ಟಾಪ್ ಹೋಗೋಕ್ಕೆ ಜಾಗ ಇದೆ. ಇಲ್ಲೆಲ್ಲಿಗೋ ರೀಚ್ ಆಗ್ಬೋದು. ಇಲ್ಲಿಲ್ಲಂದ್ರೆ ಆ ಪಿಕ್ಕಾಗಿ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಅದ್ರ ಟಾಪು ಹೋಗೋಣ. ಎಷ್ಟು ಹೈಟ್ ಆಗುತ್ತೆ ಅಷ್ಟು ಹೈಟ್ ಹೋಗೋಣ. ಸುಮ್ಮನೆ ಅಂತೂ ಹೋಗ್ಬಾರ್ದು. ಇಷ್ಟು ದೂರ ಎಲ್ಲ ಬಂದಮೇಲೆ ಸಕಲಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಗೋವೆ ಒಳ್ಳೆ ಸರ್ಕಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ಬಿಟ್ಟು ಒಳ್ಳೆ ಬೆಟ್ಟ ಹತ್ತಕ್ಕೆ ಆಪ್ಷನ್ ಇತ್ತು, ಕ್ಲೋಸ್ ಆಗಿದ್ದು. ಇದಕ್ಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ ಚಂದ್ರಗಿರಿಲಿ. ದಟ್ ಈಸ್ ಸ್ಕಂದಗಿರಿ ಆ್ಯಂಡ್ ದಿಸ್ ಈಸ್ ಚಂದ್ರಗಿರಿ. ಅದು ಮಾಡ್ ಅಪ್ಲಿಕೇಶನ್ ಥರ ಐತೆ. ಮನ್ಸು ಮಾಡಿದ್ರೆ ಹಿಂಗೆ ಸುತ್ತಾಕೊಂಡು ಈ ಕಡೆ ಎಲ್ಲಿಂದನಾದ್ರೂ ಹತ್ಕೊಂಡು ಹೋಗ್ಬಿಟ್ಟು ಆ ಟಾಪ್ ಬೆಟ್ಟನ ಕಾಣ್ಕೊಂಡು ಮಾಡಿ ಅದ್ರ ಮೇಲೆ ನಿಂತ್ಕೋಬೋದು. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಿಡ್ಕೊಳ್ಳೋಣ ಬನ್ನಿ. ಎಲ್ಲೋ ಪಿಕಾಕ್ ಸೌಂಡ್ ಆಗ್ತೈತೆ, ಎಲ್ಲಿ ಅಂತ ಕಾಣ್ತಾ ಇಲ್ಲ. ಕಾಣಿಸ್ತಾ ಹಂಗೆ ಟಕ್ ಅಂತ ಝೂಮ್ ಹಾಕ್ಬಿಡೋಣ. ಎಷ್ಟೊಂದು ಪಿಕಾಕ್ ಬಂತು ಆಗಿಂದ ನಾನು ಬರುವಾಗ. ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ ಈಗ. ಓಕೆ ಗುರು, ಈಗ ಹೆಂಗೆ ಹೋಗೋಣ ಪ್ಲ್ಯಾನ್ ಹಾಕೋಣ. ನೋಡಿ ಹಿಂಗೊಂದು ರೂಟ್ ಇದೆ. ಯಾವ ಕಡೆ ಬನ್ನಿ, ಈ ಕಡೆ ಇನ್ನೊಂಚೂರು ಈ ಕಡೆಗೆ ಹೋಗಿ ತೋರಿಸ್ತೀನಿ. ಹಿಂಗೆ ಹೋಗ್ಬೇಕಂದ್ರೆ ನೋಡಿ ಈ ಬಂಡೆ ಮೇಲೆ ಹತ್ತಬೇಕು. ಇದು ಮೇಲೆ ಹತ್ತದ್ಮೇಲೆ ಇದರಿಂದ ಅದಕ್ಕೆ ಜಂಪ್ ಹೊಡಿಬೇಕು. ಅದು ತುಂಬ ಕಷ್ಟ, ರಿಸ್ಕಿ. ಹಿಂಗೆ ಹೋಗ್ಬಿಡೋಣ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹತ್ತಿ ಅದ್ರ ಮೇಲೆ ಹತ್ಬಿಡೋಣ. ಅವಾಗ ಟಾಪ್ ರೀಚ್ ಆಗ್ಬೋದಲ್ಲ. ಗೋವಾ ಇಲ್ಲಿಂದ ನೋಡು ಸನ್ರೈಸ್ ಪಾಯಿಂಟ್ ಏನು ಸಕಲಾಗಿ ಕಾಣುತ್ತೆ. ಡೈಲಿ ಸಕಲಾಗಿ ಕಾಣ್ತಿದೆ ಅಲ್ಲ. ಈ ಲೊಕೇಶನಲ್ಲಿ ಇನ್ ಕೇಸ್ ಯಾವುದಾದ್ರು ಹಾವು ಕೈಯಲ್ಲಿ ಕಚ್ಚಿಸ್ಕೊಂಡ್ರೆ ಮುಗೀತು ಕತೆ ಅಂತಾನೆ. ಇಲ್ಲಿಂದ ಹೆಂಗೆ ಹೋಗೋದು? ಇಲ್ಲಿ ಬಿದ್ದರೆ ಯಾವನು ಬಂದು ಸೇವ್ ಮಾಡ್ತಾನೆ ಹೇಳಿ? ಈ ಲೊಕೇಶನಲ್ಲಿ ಬಿದ್ದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಈಗ ಇದ್ರ ಮೇಲೆ ಹತ್ತಬೇಕು. ಇದ್ರ ಮೇಲೆ ಕಾಲಿಟ್ಟು ಸಖತ್ ನ್ಯಾರೋ ಇದೆ. ಇದು ತುಂಬ ರಿಸ್ಕು ಇದೆ ಹತ್ತದು. ಯಾವ ಆ್ಯಂಗಲಿಂದನೂ ಹತ್ತಕ್ಕಾಗತ್ತೆ ಅನಿಸ್ತಾ ಇಲ್ಲ. ಟ್ರೈ ಮಾಡೋಣ. ಬ್ಯಾಗ್ ಬೇರೆ ಇದೆಯಲ್ಲ, ಯಬ್ಬಾ ಹೆಂಗಪ್ಪ ಹತ್ತದು? ರಿಸ್ಕು ಗುರು. ಓಯ್ ಹೆಂಗೆ ಕಾಣ್ತಿದೆ ಗೊತ್ತಾ ಈ ಪೀಕು ನೋಡಿ. ಫುಲ್ ನೆಕ್ಸ್ಟ್ ಲೆವೆಲಲ್ಲಿದೆ. ಇಲ್ಲಿಂದ ಹೋಣ. ನಮ್ಮ ಟಾರ್ಗೆಟ್ ಇರೋದು ಯಾವುದು ಹೇಳಿ? ಅದು ಟಾಪ್ ಹತ್ಬೇಕಂತ. ಅಲ್ಲಿಗೆ ಹೋಗ್ಬಿಡೋಣ. ಇದೇ ನಮ್ಮ ಟಾರ್ಗೆಟ್ ಇರೋದು. ಆ ಟಾಪ್ ಹತ್ತಕ್ಕೆ ಹೋಗಿ ನಿಂತ್ಕೋಬೇಕು. ನೋಡಿ ಇನ್ನೂ ಫುಲ್ಲು ಮಂಜು ಹಿಮ ಎಲ್ಲ ಹಂಗೆ ತುಂಬ್ಕೊಂಡಿದೆ ಬೆಟ್ಟದ ಮೇಲೆ. ಅದೊಂದು ಮಿಸ್ ಆಗೋಯ್ತು ಅನ್ನೋದೊಂದು ಬೇಜಾರಿದೆ. ಅದು ಯಾವಾಗ ಓಪನ್ ಆಗೋದು ಗೊತ್ತಿಲ್ಲ. ಓಪನ್ ಆದಾಗ ಬಂದೇ ಬರ್ತೀನಿ ಅಲ್ಲಿಗೂ. ನೋಡಿ ಆಗಲೇ ಒಂದು ಬಂಡೆ ಹತ್ತೋದಕ್ಕೆ ಕಷ್ಟ ಬೀಳ್ತಾ ಇದ್ವಲ್ಲ, ಈ ಬಂಡೆ ಇದನ್ನ ಹತ್ತೋದಕ್ಕೆ ಕಷ್ಟ ಆಗ್ತಾಯಿತ್ತಾಗಲೇ.
ಹೀಗೆ ನೋಡಿ ಅದನ್ನೆಲ್ಲ ಫುಲ್ ಟಾಪಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೂ ನೋಡಿ ಇಲ್ಲೆಲ್ಲ ಜಾಗ ಈ ಥರ ಇದೆ. ವೈಡ್ ಆ್ಯಂಗಲಲ್ಲಿ ತೋರಿಸೋಣ. ಹತ್ಕೊಂಡು ಹೋಗೋಣ. ಟಾಪ್ ರೀಚ್ ಆಗೋದ್ವಿ. ಬಂಡ ಈಗ ನಿಂತೀವಿ, ಬಂಡ ಅಳ್ಳಾಡ್ತಿದ್ದೆ ಡಗ್ 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 ಅಂತ. ಮೊದಲು ಇದು ಮೇಲಿಂದ ಎಗ್ಬೇಕು, ಆಮೇಲೆ ಆಗಿಕ್ಕೋಬಿಟ್ರೆ ಅಬ್ಬಾ ಅಳ್ಳಾಡ್ತಿದೆ. ಈ ಬಂಡೆ ಮೇಲೆ ಕಾಲಿಟ್ರೆ ಹಿಂಗೆ ಅಳ್ಳಾಡ್ತೈತೆ. ಆಮೇಲೆ ಆಯ್ಕೊಂಡು ಹಂಗೆ ಎಸ್ಕೊಂಡು ಹೋದ್ರೆ ಅದ್ರ ಜೊತೆಗೆ ನಾನು ಹೋಗ್ಬಿಡ್ತೀನಿ ಅಷ್ಟೇ. ಆಮೇಲೆ ಓಕೆ ಗಾಯ್ಸ್, ಫೈನಲಿ ಟಾಪ್ ರೀಚ್ ಆಗಾಯಿತು. ಫುಲ್ ಟಾಪಲ್ಲಿದ್ದೀವಿ. ನೋಡ್ತೀವ ವ್ಯೂನ. ಹಿಂಗೆ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಈಗ ಇಲ್ಲಿಂದ ಇಳ್ಕೊಂಡು ಹಿಂಗೆ ಹೋಗಿ ಆ ಟಾಪಲ್ಲಿ ನಿಂತ್ಕೋಬೋದು ಬೇಕಿದ್ರೆ. ಸರಿ ಬನ್ನಿ ಟ್ರೈ ಮಾಡೋಣ. ಇಲ್ಲಿಂದ ಇಲ್ಲಿಗೊಂದು ಜಂಪ್ ಹಾಕೋಣ. ಬಂಡೆ ಗಿಂಡೆ ಬೀಳ್ದೆ ಇದ್ರೆ ಸಾಕು. ಈಗ ಇಲ್ಲಿಂದ ಅಲ್ಲಿಗೊಂದು ಜಂಪ್ ಹಾಕೋಣ. ಫಾರ್ ಮೀ ಸ್ನೇಕ್ ಫಿಯರು ಹಾಗೆಯೋ ಬಂದುಬಿಟ್ರೆ ಏನು ಮಾಡಲಿ ಅಂತ ಏನಿಲ್ಲ, ಸೀದಾ ನನ್ನ ಕಾಲಿಗೆ ನಾನೇ ಭಯ ಹಾಕ್ಕೊಂಡೆ. ವಿಷ ತೆಗೆದು ನನ್ನ ಕಾಲಿಗೆ ನಾನೇ ಭಯ ಹಾಕ್ಬಿಟ್ಟು ಅಷ್ಟೇ. ಅಡ್ವೆಂಚರ್ ಮಾಡ್ತಾ ಇರಲಿಲ್ಲ. ಬಟ್ ಬೆಳಗ್ಗೆ ಎದ್ದಿದ್ದು 4 ಗಂಟೆಗೆ. ಹೋಗೋ ಕಡೆಗೆ ಮೈಕ್ ತಗೊಳಕ್ಕೆ 4 ಗಂಟೆಗೆ ಎದ್ದವನು ನಾನು. ಸೀದಾ ಬಂದಿದ್ದೀನಿ ಸ್ಕಂದಗಿರಿಗೆ. ಕ್ಲೋಸ್ ಅಂತ ಅಂದ್ಬಿಟ್ರೆ ಬೇಜಾರಾಗಲ್ವಾ? ಅದಕ್ಕೆ ಇಲ್ಲೇ ಇತ್ತಲ್ಲ ಪಕ್ಕದಲ್ಲಿ ಚಂದ್ರಗಿರಿ ಬಂದೆ. ಚೆನ್ನಾಗಿದೆ ಆ್ಯಕ್ಚುಲಿ ಲೊಕೇಶನು. ನೀವು ಬರಬೇಕಂದ್ರೆ ಬಂದು ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೈಕಿಂಗ್ ಮಾಡ್ಬೋದು. ನೋಡಿ ಆಗದು ಎಂದು ಗೈಸ್ ಆಲ್ಮೋಸ್ಟ್ ಇನ್ನೊಂದು ಇಷ್ಟ ಹತ್ತದ್ರೆ ಈ ಪೀಕು ರೀಚ್ ಆಗ್ತೀವಿ. ಎಲ್ಲಿಂದ ಬಂದಿದ್ದು ನೋಡಿ, ಅಲ್ಲಿಂದ ಕಾಣ್ತೈತಾ. ಫುಲ್ ಸುಸ್ತಾಗ್ಬಿಟ್ಟೈತೆ. ವಾಟ್ರ್ ಬಾಟ್ಲಲ್ಲಿ ನೀರನ್ನು ಖಾಲಿ ಆಗಿಬಿಟ್ಟೈತೆ. ಈಗೇನೇ ಇದ್ಕೋ ಹತ್ತಿ ಇಳ್ದು ಗಾಡಿ ಎತ್ತಾಕೊಂಡು ಮನೆಗೆ ಹೋಗ್ಬಿಟ್ಟೆ ತಿನ್ನಬೇಕು ಏನೇ ತಿನ್ನಂಗಿದ್ಕೋ. ಬಿಕಾಸ್ ನಮ್ಮ ಡಯಟ್ ಹಾಳಾಗೋಗುತ್ತೆ. 100 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಕೂಡ ನಡೀತೈತೆ ಗೈಸ್. ಇನ್ಸ್ಟಾಗ್ರಾಮ್ದು ಹಾಕ್ತೀನಿ ಲಿಂಕು, ಚೆಕ್ ಮಾಡಿ. ಅದರಲ್ಲಿ 100 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸೀರೀಸ್ ಮಾಡ್ತಾಯಿದ್ದೀನಿ. ಅದನ್ನೂ ನೋಡಿ ಮಿಸ್ ಮಾಡ್ಕೊಬಿಡಿ. ಅದನ್ನೂ ಆದಷ್ಟು ಬೇಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಯೂಟ್ಯೂಬ್ಗೆ ಅಂತ, ಶಾರ್ಟ್ಸ್ಗೆ. ಯೂಟ್ಯೂಬ್ ಶಾರ್ಟ್ಸ್ಗೆ ಎಡಿಟ್ ಮಾಡಿದ್ಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಜ್ಜಿ ಎಲ್ಲೋ ಪಿಕಾಕ್ ಸೌಂಡ್ ಮಾಡ್ತೈತೆ, ಕಾಣ್ತಾ ಇಲ್ಲ. ಬಿಸಿಲು ಬರ್ತಿದೆ ಆಲ್ರೆಡಿ. ಕಷ್ಟ ಆಗುತ್ತೆ ಬಿಸಿಲು ಬಂದು ಹೈಕ್ ಮಾಡೋದು. ಬೇಗ ಹತ್ತು ಮುಗಿಸ್ಬಿಡೋಣ. ಜಾಕೆಟ್ ಬೇರೆ ಹಾಕಿದ್ದೀನಿ. ಜರ್ಕಿನ್ನ ಬಿಚ್ಚಿಬಿಡ್ಬೇಕು ಫಸ್ಟು. ಮೇಲೆ ಹತ್ಬಿಟ್ಟು ಬಿಚ್ಚೋಣ. ಇದೇನು ಗೋಬಿ ಲೆಗ್ ಪೀಸಾ? ಇಲ್ಲಿ ಟಾಪಲ್ಲಿ ಕಬಾಬೆಲ್ಲ ತಿಂದೀವಿ ಗೋವೆ. ನಿಜವಾಗ್ಲೂ ಲೆಗ್ ಪೀಸಾ? ಅಲ್ಲ ಓದು ಅದೇ ನೋಡಿದೆ. ಈ ಟಾಪಲ್ಲಿ ಯಾವ ಡಬ್ಬ ನನ್ನ ಮಗನಪ್ಪ ಬಂದುಬಿಟ್ಟು ಏನು ತಿಂದವನೇ ಅಂತ. ಗೈಸ್ ಗುರು ಇನ್ನೂ ಬೆಟ್ಟ ಇದು ನೋಡಿ ಏನಾದರೂ ಹಾಯ್ಕೊಂಡ್ರೆ ಈ ಬಂಡೆ ಸೀದಾ ರೋಲ್ ಆಗಿಬಿಡ್ತೀನಿ ಕೆಳಗಡೆಗೆ. ನಾನಂತೂ ಡೈರೆಕ್ಟಾಗಿ ಬೈಕ್ ಎತ್ಕೊ ಹೋಗ್ತೀನಿ. ಅಲ್ಲೇ ರೀ ಬಂದೆ. ಇನ್ನು ಟಾಪ್ ಹೋಗೋಣ. ಮೂನೇ ಆಗ್ತಾಯಿಲ್ಲ ಇದು. ನನಗೆ ಮೇಲೆ ಹೋಗಿ ಜಾಗನೇ ಕೊಡ್ತಾ ಇಲ್ಲ. ಅಂತೂ ಇಂತೂ ಮೇಲೆ ಬಂದೆ. ಇನ್ನು 2 ಇದೆ ನೋಡಿ. ಈ ಆ್ಯಂಗಲಿಂದ ಹೋಗತ್ಬೋದು, ಒಂದು ಈ ಕಡೆಯಿಂದ ಹೋಗತ್ಬೋದು. ಹೆಂಗೋಣ 2 ಆ್ಯಂಗಲ್ ಇದೆ. ಹತ್ಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಒಂಚೂರು ಮುಳ್ಳೈತೆ, ಹುಷಾರಾಗಿ ನೋಡ್ಕೋಗ್ಬೇಕು. ಹೆಂಗೋಣ ಅದು ಕಷ್ಟನೇ. ಬೇಡ ಇದ್ರಲ್ಲೇ ಹೋಗೋಣ. ಅದು ಸ್ವಲ್ಪ ರಿಸ್ಕ್ ಆಗೋ ಚಾನ್ಸಸ್ ಹೆವಿ ಇದೆ. ಹೋಣ ಗುರು
ಸಖತ್ ಕಷ್ಟ ಇದೆ ಈ ಬೆಟ್ಟಗಳೆಲ್ಲ ಹತ್ತೋದು. ಹುಯ್ ಹತ್ಬಿಟ್ಟೆ ಗುರು, ಪೀಕಲ್ಲಿದ್ದೀನಿ. ಅಂತೂ ಇಂತೂ ಪೀಕ್ ಪಾಯಿಂಟ್ ರೀಚ್ ಆದೆ. ಯಾವುದೋ ಮರ ಅಡ್ಡ ಬಂದ್ಬಿಟ್ಟೈತಿ ಇಲ್ಲಿ. ಪೀಕ್ ಪಾಯಿಂಟ್ ಎಂಜಾಯ್ ಮಾಡೋಣ ಅಂದರೆ ಮರ ಅಡ್ಡ ಐತೆ, ಪರವಾಗಿಲ್ಲ. ಈ ಕಡೆ ಆ್ಯಂಗಲ್ ನೋಡಿ, ಇಲ್ಲಿ ಸುತ್ತ ಬೆಟ್ಟ ಗುರು. ಯಪ್ಪ ಸುಸ್ತೇ ಆಗೋಯ್ತು ನನಗಂತೂ ಹತ್ಕೊಂಡು ಬರೋಷ್ಟರಲ್ಲಿ. ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಇಲ್ಲಿಂದ ವ್ಯೂ ನೋಡ್ತಾ ಇದ್ದೀವಲ್ಲ, ಏನು ಸಕ್ಕತ್ತಾಗಿ ಕಾಣ್ತಿದೆ. ಇವಾಗ ತೋರಿಸ್ತೀನಿ ನನ್ನ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಯಾವುದು, ಸೆಕೆಂಡ್ ಟಾರ್ಗೆಟ್ ಆಗಿದ್ದು ಯಾವುದು, ಥರ್ಡ್ ಟಾರ್ಗೆಟ್ ಯಾವುದಾಗಿದೆ ಅಂತ. ಟೋಟಲ್ 3 ಟಾರ್ಗೆಟ್ಸ್ ಮಾಡಿದ್ದೀವಿ. ಅಲ್ಲಿ ಕಾಣ್ತಿದೆಯಲ್ಲ ಬಂಡೆ, ಅದು ಕೆಳಗಡೆ ಒಂದು ಜಾಗ ಇದೆ, ಅದು ಫಸ್ಟ್ ಪಾಯಿಂಟ್ ಆಗಿದ್ದು. ಅಲ್ಲಿಗೆ ಬರ್ತಾ ಬರ್ತಾ ಈ ಪಾಯಿಂಟ್ಗೆ ರೀಚ್ ಆಗೋಣ ಅಂತ ಬಂದಿದ್ದು. ಈ ಪಾಯಿಂಟಿಗೆ ಬಂದಮೇಲೆ ಸೀದಾ ಅಲ್ಲಿಂದ ಬಂದುಬಿಟ್ಟು ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಈ ಬಂಡೆ ನಾನು ಟಾರ್ಗೆಟ್ ಹಾಕ್ಕೊಂಡೆ. ಸೊ ಓಕೆ ಗುರು, ಇದಾಗಿತ್ತು ನಮ್ಮ ಚಂದ್ರಗಿರಿಯ ಟ್ರೆಕ್ಕಿಂಗ್ ಮತ್ತು ಹೈಕಿಂಗ್ ವ್ಲಾಗ್. ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಯಾವುದಾದ್ರೂ ಡಿಫ್ರೆಂಟ್ ಲೊಕೇಶನಲ್ಲಿ ಯಾವುದೇ ಡಿಫ್ರೆಂಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಸೀರೀಸಲ್ಲಿ. ಸೊ ಆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಡಾ, ಬೈ ಬಾಯ್.